ನಮಸ್ಕಾರ. ಇಲ್ಲಿವರೆಗೆ ನಾವು ಸೆಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ರೇಂಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೆಲ್ ಅನ್ನೋದು ಒಂದು ಸಿಂಗಲ್ ಯೂನಿಟ್ ಆದರೆ ಮಲ್ಟಿಪಲ್ ಸೆಲ್ಸ್ ಅಥವಾ ಗ್ರೂಪ್ ಆಫ್ ಸೆಲ್ಸ್ನ ನಾವು ರೇಂಜ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಗೆ ನೀವು ನೋಡ್ಬೋದು, ನಾನಿಲ್ಲಿ 5 ರೀಜನ್ ಏನಿದೆ ಅದು ಅಷ್ಟು ರೀಜನ್ನು ನಾನು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ರೇಂಜ್ ಅಂತ ಕರೆಸ್ಕೊಳ್ಳುತ್ತೆ. C3 ಇಂದ C7 ಏನಿದೆ ಅದನ್ನು ರೇಂಜ್ ಅಂತ ಕರಿತೀವಿ. ಹಾಗಾದರೆ ಎಕ್ಸೆಲ್ಲಲ್ಲಿ ಯಾವ್ಯಾವ ಥರ ರೇಂಜ್ ಇದೆ? ಮೊದಲನೇದು ಕಂಟಿಜಿಯಸ್ ಅಥವಾ ಅಡ್ಜಸೆಂಟ್ ರೇಂಜ್, ಎರಡನೇದು ನಾನ್ ಕಂಟಿಜಿಯಸ್ ಅಥವಾ ನಾನ್ ಅಡ್ಜಸೆಂಟ್ ರೇಂಜ್, ಮೂರನೇದು ರೋ ರೇಂಜ್, ನಾಲ್ಕನೇದು ಕಾಲಮ್ ರೇಂಜ್. ಕಂಟಿಜಿಯಸ್ ಅಥವಾ ಅಡ್ಜಸೆಂಟ್ ರೇಂಜ್ ಅಂದರೆ ಏನು? ಒಂದ್ರ ಪಕ್ಕ ಒಂದು ಇರೋ ಅಂಥ ಸೆಲ್ಸ್ನ ನಾವು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡಾಗ ಅದನ್ನು ಕಂಟಿಜಿಯಸ್ ಅಥವಾ ಅಡ್ಜಸೆಂಟ್ ರೇಂಜ್ ಅಂತ ಕರಿತೀವಿ. ಅದರಲ್ಲಿ 3 ಥರ ಇದೆ. ಒಂದು ವರ್ಟಿಕಲ್, ಇನ್ನೊಂದು ಹಾರಿಜಾಂಟಲ್ ಮತ್ತು ಕೊನೆಯದು ಬ್ಲಾಕ್ ಅಂತ. ಇಲ್ಲಿ ನೀವು ನೋಡ್ಬೋದು, ನಾನು ಒಂದೇ ಕಾಲಮಲ್ಲಿ ಮಲ್ಟಿಪಲ್ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಅದು ವರ್ಟಿಕಲ್ ರೇಂಜ್ ಅಂತ ಕರಿತೀವಿ. ಎರಡನೇದು ಒಂದೇ ರೋನಲ್ಲಿ ಮಲ್ಟಿಪಲ್ ಸೆಲ್ಸ್ನ ಸೆಲೆಕ್ಟ್ ಮಾಡಿದಾಗ ಅದನ್ನು ಹಾರಿಜಾಂಟಲ್ ರೇಂಜ್ ಅಂತ ಕರಿತೀವಿ. ಮಲ್ಟಿಪಲ್ ಕಾಲಮ್ ಮತ್ತು ಮಲ್ಟಿಪಲ್ ರೋಸ್ನಲ್ಲಿ ನಾನು ಸೆಲ್ಸ್ನ ಸೆಲೆಕ್ಟ್ ಮಾಡಿದಾಗ ಅದನ್ನು ಬ್ಲಾಕ್ ರೇಂಜ್ ಅಂತ ಕರಿತೀವಿ. ನೀವು ನೋಡ್ಬೋದು, ಒಂದು ಬ್ಲಾಕ್ ಫಾರ್ಮ್ ಆಯ್ತು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ, ಅದಕ್ಕೆ ಇದನ್ನು ಬ್ಲಾಕ್ ರೇಂಜ್ ಅಂತ ಕರಿತೀವಿ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ, ಕಂಟಿಜಿಯಸ್ ಅಥವಾ ಅಡ್ಜಸೆಂಟ್ ರೇಂಜಸ್ನ ಒಂದು ಅಗ್ರಿಗೇಷನ್ ಫಂಕ್ಷನ್ಸು, ಎರಡನೇದು ಲುಕಪ್ ಫಂಕ್ಷನ್ಸು ಮತ್ತು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸಲ್ಲಿ ಕಂಪಲ್ಸರಿಯಾಗಿ ನಾವು ರೇಂಜ್ ಮೇಲೆ ಯೂಸ್ ಮಾಡೋವಂಥ ಫಂಕ್ಷನ್ಸ್ ಇದೆಲ್ಲ, ಅದನ್ನು ಅಲ್ಲಿ ನಾವು ಈ 3 ಥರ ರೇಂಜ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಒಂದು ಬೇಸಿಕ್ ಫಾರ್ಮುಲಾ ಹಾಕಿಬಿಟ್ಟು ತೋರಿಸ್ತೀನಿ. = ಸಮ್. ಈ ಸಮ್ ಅನ್ನೋದು ಒಂದು ಬೇಸಿಕ್ ಫಾರ್ಮುಲಾ. ಎಕ್ಸೆಲಲ್ಲಿ ಬ್ರ್ಯಾಕೆಟ್ಸ್ ಓಪನ್ ಮಾಡಿ ಇಲ್ಲಿ ಒಂದು ರೇಂಜ್ ಪಾಸ್ ಮಾಡ್ತೀನಿ. ನನಗೆ ಈಗ ಜಾನ್ವರಿನಲ್ಲಿ ಆಗಿರೋವಂಥ ಟೋಟಲ್ ಸೇಲ್ಸ್ ಬೇಕು ಅಂದರೆ ನಾನು ಈ ರೇಂಜ್ನ ಸಮ್ ಅನ್ನೋ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇದ್ದೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನಿಮಗೆ ಅದು ಸೆಲ್ಸ್ ಹೈಲೈಟ್ ಆಗಿ ಅದ್ರ ಸುತ್ತ ಒಂದು ಬಾರ್ಡರ್ ಕ್ರಿಯೇಟ್ ಆಗಿದೆ, ಅಲ್ಲಿ ಡ್ಯಾಶ್ ಮೂವ್ ಆಗ್ತಿದೆ. ಅದನ್ನು ಮಾರ್ಚಿಂಗ್ ಆ್ಯಂಡ್ಸ್ ಅಂತ ಕರಿತೀವಿ. ಇದು ಮಾರ್ಚಿಂಗ್ ಆ್ಯಂಡ್ಸ್ ಯಾವಾಗ ನೋಡೋಕ್ಕೆ ಸಿಗುತ್ತೆ ಅಂದರೆ, ನಾವು ಯಾವುದೇ ಒಂದು ಫಾರ್ಮುಲಾ ಅಥವಾ ಫಂಕ್ಷನ್ಗೆ ಯಾವುದಾದ್ರೂ ಸೆಲ್ ಅಥವಾ ರೇಂಜ್ನ ಪಾಸ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಸೆಲ್ ಅಥವಾ ರೇಂಜ್ ಸುತ್ತ ಈ ಥರ ಒಂದು ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಅದನ್ನು ಮಾರ್ಚಿಂಗ್ ಆ್ಯಂಡ್ಸ್ ಅಂತ ಕರಿತೀವಿ. ಅದು ಮೂವ್ ಆಗ್ತಾ ಇರುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಮಾರ್ಚಿಂಗ್ ಆ್ಯಂಡ್ಸ್ ಅಂತ ಕರಿತೀವಿ. ಬ್ರ್ಯಾಕೆಟ್ಸ್ನ ನಾನು ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅದಷ್ಟು ಸೆಲ್ಸ್ದು ವ್ಯಾಲ್ಯೂ ರೇಂಜಲ್ಲಿ D3 ಇಂದ D7 ಏನಿದೆ ಅದಷ್ಟು ವ್ಯಾಲ್ಯೂಸ್ದು ಟೋಟಲ್ಲು ನಾನು ಯಾವ ಸೆಲ್ಲಲ್ಲಿ ಫಾರ್ಮುಲಾ ಹಾಕಿದೆ ಆ ಸೆಲ್ಲಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ನೋಡ್ಬೋದು, D3 ಇಂದ D7. D3 ಅನ್ನೋದು ಸ್ಟಾರ್ಟಿಂಗ್ ಸೆಲ್, D7 ಅನ್ನೋದು ಕೊನೆಯ ಸೆಲ್. ಅದ್ರ ಮಧ್ಯ ಬರೋ ಅಂಥ ಸೆಲ್ ವ್ಯಾಲ್ಯೂಸ್ನ ಕೂಡ ಇನ್ಕ್ಲೂಡ್ ಮಾಡುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದೆ. ಆ ರೇಂಜಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದು ಇಲ್ಲಿ ಬ್ರ್ಯಾಕೆಟಲ್ಲಿ ಯಾವ್ಯಾವ ವ್ಯಾಲ್ಯೂನ ಆ್ಯಡ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಡಿಸ್ಪ್ಲೇ ಆಗಿದೆ. ಅದೇ ಥರ ಹಾರಿಜಾಂಟಲ್ ರೇಂಜ್ ಕೂಡ ನಾವು ಸಮ್ ಫಂಕ್ಷನ್ಗೆ ಪಾಸ್ ಮಾಡ್ಬೋದು. ಇಲ್ಲಿ ಸಮ್ ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ಸ್ ಓಪನ್ ಮಾಡಿ, ನಾನು ನಾರ್ತ್ ರೀಜನಲ್ಲಿ ಜಾನ್ವರಿಯಿಂದ ಡಿಸೆಂಬರ್ ಏನು ಸೇಲ್ಸ್ ಆಗಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ, ಅಂದರೆ D3 ಇಂದ O3 ಸೆಲ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೀ ಪ್ರೆಸ್ ಮಾಡಿದಾಗ ಅಲ್ಲೂ ಕೂಡ ಆ ಹಾರಿಜಾಂಟಲ್ ರೇಂಜ್ದು ಟೋಟಲ್ ಬರುತ್ತೆ. ನಾವು ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾ ಬಾರಲ್ಲಿ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ಮೇಲ್ಗಡೆ ಅದ್ರ ವ್ಯಾಲ್ಯೂಸ್ನ ಯಾವ್ಯಾವ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ನಾವು ಸಮ್ ಫಂಕ್ಷನ್ನ ಬ್ಲಾಕ್ ರೇಂಜ್ಗೂ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಸಮ್ ಟೋಟಲ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಫಂಕ್ಷನ್ನು ಸಮ್. ನನಗೆ ಜಾನ್ವರಿಯಿಂದ ಮಾರ್ಚ್ ಟೋಟಲ್ ವ್ಯಾಲ್ಯೂಸ್ ಬೇಕು, ಎಷ್ಟು ಸೇಲ್ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು D3 ಇಂದ F7 ಅಂದರೆ ಜಾನ್ವರಿಯಿಂದ ಮಾರ್ಚ್ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಿರೋದು D3 ಇಂದ F7 ಸೆಲ್ಸ್ ಒಳಗಡೆ. ಅದನ್ನು ಆ ರೇಂಜ್ನ ನಾನು ಪಾಸ್ ಮಾಡಿಬಿಟ್ಟು ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಅದ್ರ ಟೋಟಲ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಸಮ್ ಫಾರ್ಮುಲಾ ಬಾರಲ್ಲಿ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ವ್ಯಾಲ್ಯೂಸ್ ಇಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನಾನು ಸಪೋಸ್ ಇಲ್ಲಿ ಜಾನ್ವರಿ ನಾರ್ತ್ ರೀಜನಲ್ಲಿ ವ್ಯಾಲ್ಯೂನ ಚೇಂಜ್ ಮಾಡಿದೆ ಅಂದರೆ ಆಟೋಮ್ಯಾಟಿಕ್ಕಾಗಿ ನಮಗೆ ಈ ಫಾರ್ಮುಲಾ ಹಾಕಿರೋ ಅಂಥ ಸೆಲ್ಸ್ ಏನಿದೆ ಟೋಟಲ್ ಮಾಡೋದಕ್ಕೆ ಅಲ್ಲೂ ಕೂಡ ನಮಗೆ ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗುತ್ತೆ. ಈಗ 125 ಇರೋದನ್ನ ನಾನು ಸಪೋಸ್ 150 ಮಾಡಿದೆ ಅಂತಂದರೆ ನೀವು ನೋಡ್ಬೋದು
ಈ ಸೆಲ್ನ ಯಾವ್ಯಾವ ರೇಂಜಲ್ಲಿ ಯೂಸ್ ಮಾಡಿದ್ದೀವಿ, 3 ರೇಂಜಲ್ಲೂ ಕೂಡ ಯೂಸ್ ಮಾಡಿದ್ದೀವಿ. ವರ್ಟಿಕಲ್, ಹಾರಿಜಾಂಟಲ್ ಮತ್ತು ಬ್ಲಾಕ್ ರೇಂಜ್ನ ಆ್ಯಡ್ ಮಾಡೋದಕ್ಕೆ 3 ರೇಂಜ್ದು ವ್ಯಾಲ್ಯೂಸ್ 3 ರೇಂಜಲ್ಲೂ ಇನ್ಕ್ಲೂಡ್ ಮಾಡಿರೋದ್ರಿಂದ ಟೋಟಲ್ ವ್ಯಾಲ್ಯೂಸ್ ಚೇಂಜ್ ಆಯಿತು. ನೆಕ್ಸ್ಟ್ ಬರೋ ಅಂಥದ್ದು ನಾನ್ ಅಡ್ಜಸೆಂಟ್ ಅಥವಾ ನಾನ್ ಕಂಟಿಜಿಯಸ್ ರೇಂಜ್. ಸಪೋಸ್ ನಾನಿಲ್ಲಿ ಸೇಲ್ಸ್ ಮತ್ತು ರೀಜನ್, ಹೆಡ್ಡಿಂಗ್ ಮತ್ತು ರೀಜನ್ನ ಸೆಲೆಕ್ಟ್ ಮಾಡಿದೆ. ನನಗೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ದು ಬೇಡ, ಇಲ್ಲಿ ಬ್ರೇಕ್ ತೊಗೊಂಡು ನಾನು ಮುಂದಕ್ಕೆ ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ನನಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ದು ಬೇಕು, ಕೊನೆ ಕ್ವಾರ್ಟರ್ದು ಅಂದಾಗ ನಾನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರೋದು ಹೇಗೆ ಅಂದರೆ ಫಸ್ಟ್ ಕಾಲಮ್ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅಂದರೆ ಹೆಡ್ಡಿಂಗ್ ಮತ್ತು ರೀಜನ್ಸ್ನ ಕಂಟ್ರೋಲ್ ಇಟ್ಕೊಂಡು ಕೊನೆ 3 ತಿಂಗಳದು ವ್ಯಾಲ್ಯೂಸ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ನಾನು ವಿತೌಟ್ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಹೊರಟೋಗಿ ಡೈರೆಕ್ಟಾಗಿ ಇದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ನನಗೆ ಎರಡೂ ಬೇಕು ಅಂತ ಅಂದಾಗ ನಾನು ಕಂಟ್ರೋಲ್ ಯೂಸ್ ಮಾಡಬೇಕು. ಕಂಟ್ರೋಲ್ ಕೀ ಪ್ರೆಸ್ ಯೂಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ್ದು ಬೇಕು ಬ್ರೇಕ್ ತೊಗೊಂಡಾಗ ನೆಕ್ಸ್ಟ್ ಯಾವ ಸೆಲ್ನ ಅಥವಾ ಯಾವ ರೇಂಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಇಟ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ನಾನ್ ಕಂಟಿಜಿಯಸ್ ಅಥವಾ ನಾನ್ ಅಡ್ಜಸೆಂಟ್ ರೇಂಜ್ ಅಂತ ಕರಿತೀವಿ. ಯಾಕಂದರೆ ಇದು ಪಕ್ಕದಲ್ಲಿ ನಾನು ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿ ರೀಜನ್ಸ್ನ ಸೆಲೆಕ್ಟ್ ಮಾಡಿದೆ, ಮಧ್ಯದಲ್ಲಿ ಬ್ರೇಕ್ ಆಗಿದೆ, ಕೊನೆಯ 3 ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಡ್ಜಸೆಂಟ್ ಆಗಿ ಇಲ್ಲದೆ ಇರೋದ್ರಿಂದ ನಾನ್ ಅಡ್ಜಸೆಂಟ್ ರೇಂಜ್ ಅಂತ ಕರಿತೀವಿ. ಅದೇ ಥರ ನಾವು ಹಾರಿಜಾಂಟಲ್ ಆಗು ಸೆಲೆಕ್ಟ್ ಮಾಡ್ಬೋದು. ಮಂತ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನನಗೆ ಸಪೋಸ್ ನಾರ್ತ್ ಸೌತ್ ಬೇಡ, ನನಗೆ ಈಸ್ಟ್ ವೆಸ್ಟ್ ಮಾತ್ರ ಬೇಕು ಅಂದಾಗ ಕಂಟ್ರೋಲ್ ಇಟ್ಕೊಂಡು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಕೂಡ ನಾನ್ ಅಡ್ಜಸೆಂಟ್ ರೇಂಜ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಬರುತ್ತೆ ಇರ್ರೆಗ್ಯುಲರ್ ರೇಂಜ್. ಅಂದರೆ ಸಪೋಸ್ ನನಗೆ ಇದಿಷ್ಟು ಡೇಟಾ ಸೆಟ್ಟಲ್ಲಿ 100ಗಿಂತ ಕಮ್ಮಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂದಾಗ ನಾನು ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕಂಟ್ರೋಲ್ ಇಟ್ಕೊಂಡು ನಾನು ಬೇರೆ ಉಳಿದಿರೋ ಸೆಲ್ಸ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇರೋದು 100ಗಿಂತ ಕಮ್ಮಿ ಏನಿದೆ ಅದಷ್ಟು ಸೆಲ್ಸ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದನ್ನು ನಾವು ಯೂಸ್ ಮಾಡೋದು ಯೂಶ್ವಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಒಂದು ಬರುತ್ತೆ ಅಡ್ವಾನ್ಸ್ ಎಕ್ಸೆಲ್ ಟಾಪಿಕ್ಸಲ್ಲಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯಾಕೆ ಯೂಸ್ ಮಾಡೋದು ಅಂದರೆ ಒಂದು ಕಂಡೀಷನ್ ಕೊಟ್ಬಿಟ್ಟು, ಈಗ ಸಪೋಸ್ ನಾನು 100ಗಿಂತ ಕಮ್ಮಿ ಇರೋವಂಥ ಸೆಲ್ಸ್ನ ಸೆಲೆಕ್ಟ್ ಮಾಡೋಂಥ ಕಂಡೀಷನಲ್ಲಿ ಕೊಟ್ಟಾಗ <100 ಅಂತ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಆಗುತ್ತೆ. ನಾನು ಮೌಸ್ ಅಥವಾ ಕೀಬೋರ್ಡ್ ಯೂಸ್ ಮಾಡಿ ಸೆಲೆಕ್ಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಯೂಶ್ವಲಿ ಈ ಸೇಲ್ಸ್ ಕಮ್ಮಿ ಆದಾಗ ಅಥವಾ ಯಾವುದಾದ್ರೂ ಒಂದು ವ್ಯಾಲ್ಯೂನ ಹೈಲೈಟ್ ಮಾಡಬೇಕು ಈ ಥರ ಕಂಡೀಷನಲ್ಲಾಗಿ. ಈಗ ನಾನು 100ಗಿಂತ ಕಮ್ಮಿ ಇರೋ ವ್ಯಾಲ್ಯೂನ ಹೈಲೈಟ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ಸೇಲ್ಸ್ ಯಾಕೆ ಕಮ್ಮಿ ಆಗಿದೆ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ, ಒಂದು ರೆಡ್ ಕಲರ್ ಅಥವಾ ಯಾವುದಾದ್ರೂ ಒಂದು ಕಲರ್ನ ಚೇಂಜ್ ಮಾಡಿದಾಗ. ಇದಾದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ರೋ ರೇಂಜ್. ರೋ ರೇಂಜ್ ಅಂದರೆ ಏನು, ಇಡೀ ಒಂದು ರೋನ ಸೆಲೆಕ್ಟ್ ಮಾಡಿದಾಗ ಅದು ರೋ ರೇಂಜ್ ಅಂತ ಅನಿಸ್ಕೊಡುತ್ತೆ. ಅದನ್ನು ನಾವು ಫಂಕ್ಷನ್ಸ್ ಅಥವಾ ಫಾರ್ಮುಲಾಗೆ ಸ್ಪೆಸಿಫೈ ಮಾಡಬೇಕಾದ್ರೆ ನಾವು ಮಾಡೋದು ಹೇಗೆ ಅಂತಂದರೆ = ಸಪೋಸ್ ಫಸ್ಟ್ ರೋನ ನಾನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಬೇಕಂದ್ರೆ = ಹಾಕ್ಬಿಟ್ಟು 1:1 ಅಂತ ಹಾಕಬೇಕು. ಕಂಪ್ಲೀಟಾಗಿ ಆ ಫಸ್ಟ್ ರೋ ಏನಿದೆ ಅದು ಸೆಲೆಕ್ಟ್ ಆಗುತ್ತೆ. ಅದೇ ಥರ ಒಂದು ಕಂಪ್ಲೀಟ್ ಫಾರ್ಮುಲಾಸಲ್ಲಿ ಮತ್ತು ಫಂಕ್ಷನ್ನಲ್ಲಿ ನಾವು ಸ್ಪೆಸಿಫೈ ಮಾಡಬೇಕು ರೇಂಜ್ ಅಥವಾ ರೋ ರೇಂಜ್ ಅಥವಾ ಕಾಲಮ್ ರೇಂಜ್ ಅಂದಾಗ ಈ ಥರ ಯೂಸ್ ಮಾಡ್ತೀವಿ. = ಹಾಕ್ಬಿಟ್ಟು A:A ಅಂತ ಹಾಕಿದಾಗ ಆಟೋಮೆಟಿಕ್ಕಾಗಿ ನೀವು ನೋಡ್ಬೋದು ಇಲ್ಲಿ ಇಡೀ ಕಾಲಮ್ ಸೆಲೆಕ್ಟ್ ಆಯಿತು. ಇದೆರಡು ರೋ ರೇಂಜ್ ಮತ್ತು ಕಾಲಮ್ ರೇಂಜ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ಡೈನಮಿಕ್ ಡೇಟಾ ಸೆಟ್ ಮೇಲೆ ವರ್ಕ್ ಮಾಡಬೇಕಾದ್ರೆ. ಅಂದರೆ ಡೈನಮಿಕ್ ಡೇಟಾ ಸೆಟ್ ಅಂದರೆ ಪ್ರತಿದಿನ ಡೇಟಾ ಅಪ್ಡೇಟ್ ಆಗ್ತಾನೆ ಇರುತ್ತೆ, ಹೊಸ ರೋ ಹೊಸ ಕಾಲಮ್ ಆ್ಯಡ್ ಆಗ್ತಾನೆ ಇರುತ್ತೆ. ಆವಾಗ ನೀವು ಫಾರ್ಮುಲಾಸಲ್ಲಿ ಫಂಕ್ಷನ್ಸಲ್ಲಿ ಹೋಗಿ ರೇಂಜ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಪ್ರತಿದಿನ. ಆವಾಗ ಏನು ಮಾಡ್ತೀವಿ, ಇಡೀ ಕಂಪ್ಲೀಟ್ ರೋ ಅಥವಾ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೆಸಿಫಿಕ್ ಕಂಡೀಷನ್ ಕೊಟ್ಬಿಟ್ಟು ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗೋ ಥರ ನೋಡ್ಕೋಬೋದು. ಅದು ಯೂಸ್ ಆಗೋದು ಡೈನಮಿಕ್ ಡೇಟಾ ಸೆಟ್ ಮೇಲೆ ಮಾತ್ರ, ರೋ ರೇಂಜ್ ಮತ್ತು ಕಾಲಮ್ ರೇಂಜ್. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಂತ ಅಂದರೆ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಇವಾಗ ಇಲ್ಲಿ ಡೇಟಾ ಸೆಟ್ ಚಿಕ್ಕದಿದೆ, ನಾನು ಆರಾಮಾಗಿ ಈ ಥರ ಸೆಲೆಕ್ಟ್ ಮಾಡ್ಕೋತೀನಿ ಮೌಸ್ ಯೂಸ್ ಮಾಡಿ. ಆದರೆ ಶಾರ್ಟ್ಕಟ್ ಕೀಸ್ ಯೂಸ್ ಮಾಡಿ ಲಾರ್ಜ್ ಡೇಟಾ ಸೆಟ್ ಮೇಲೆ ಹೇಗೆ ಯೂಸ್ ಮಾಡೋದು ಅಂತಂದರೆ ನಾನಿಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಿಟಿ ಅಂತ ಒಂದು ಕಾಲಮ್ ಇದೆ, ಸಿಟಿ ಅದ್ರ ಕೆಳಗಡೆ ಸಿಟಿ ಎಲ್ಲ ಇದೆ. ನಾನೀಗ ಕಂಪ್ಲೀಟಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಾನು ಈ ಥರ ಮೌಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 1000 ಡೇಟಾ ಅಥವಾ
ಜಾಸ್ತಿ ಡೇಟಾ ಇರುವಾಗ ನಾನು ಡ್ರ್ಯಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೆಲೆಕ್ಷನ್ಗೆ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಶಾರ್ಟ್ಕಟ್ ಕೀ ಇದೆ. ಏನಂತ ಅಂದರೆ, ನೀವು ಇಲ್ಲಿ ನೋಡ್ಬೋದು, ಕಂಟ್ರೋಲ್ ಶಿಫ್ಟ್ ಡೌನ್ ಆ್ಯರೋ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕಂಪ್ಲೀಟಾಗಿ ಆ ಡೇಟಾ ಏನಿದೆ ಆ ಕಾಲಮಲ್ಲಿ ಅದಷ್ಟು ಸೆಲೆಕ್ಟ್ ಆಯಿತು. ಅದೇ ಥರ ನಾನು ಲೆಫ್ಟಿಂದ ರೈಟಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ರೋನ. ಮಲ್ಟಿಪಲ್ ಕಾಲಮ್ಸ್ ಇದೆ ಇದರಲ್ಲಿ, ಅಥವಾ ನನಗೆ ಇಲ್ಲಿ ಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೌಸಲ್ಲಿ ಅಂತ ಅಂದಾಗ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಶಾರ್ಟ್ಕಟ್ ಕೀ ಏನು ಯೂಸ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ಶಿಫ್ಟ್ ರೈಟ್ ಆ್ಯರೋ. ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಆ ರೋ ಕಂಪ್ಲೀಟಾಗಿ ಸೆಲೆಕ್ಟ್ ಆಯಿತು. ಅದೇ ಥರ ನಾನು ಕೆಳಗಡೆಯಿಂದ ಮೇಲ್ಗಡೆಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ಕೊನೆ ರೋನಲ್ಲಿ ಇರ್ತೀನಿ. ಆವಾಗ ಕಂಟ್ರೋಲ್ ಶಿಫ್ಟ್ ಅಪ್ ಆ್ಯರೋ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಕಾಲಮ್ ಫುಲ್ ಸೆಲೆಕ್ಟ್ ಆಗುತ್ತೆ. ಅದೇ ಥರ ಲೆಫ್ಟಿಂದ ರೈಟಿಗೆ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆ್ಯರೋನ ಯೂಸ್ ಮಾಡ್ತೀವಿ. ಇದು ಸೆಲೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಶಾರ್ಟ್ಕಟ್ ಕೀಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರೇಂಜ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.